ನಿಮಗೆ ಫ್ಯೂಚರಲ್ಲಿ ಗ್ರೋ ಆಗೋ ಇಂಡಸ್ಟ್ರಿ ಅಂದರೆ ನಿಮ್ಮ ತಲೆಯಲ್ಲೆಲ್ಲ ಏನು ಬರುತ್ತೆ? ನಾರ್ಮಲಿ ಎಲೆಕ್ಟ್ರಿಕ್ ವೆಹಿಕಲ್ಲು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ರಿನ್ಯೂಯಬಲ್ ಎನರ್ಜಿ, ಬರೀ ಇವೇ ತಲೆಗೆ ಬರ್ತವೆ. ಆ್ಯಕ್ಚುಲಿ ಅವೆಲ್ಲ ಕೂಡ ಫ್ಯೂಚರಲ್ಲಿ ಗ್ರೋ ಆಗೋವಂಥ ಇಂಡಸ್ಟ್ರಿನೇ, ವರ್ಲ್ಡಲ್ಲೇ ಗ್ರೋ ಆಗೋ ಇಂಡಸ್ಟ್ರಿ ಅವು. ಆದರೆ ಇದೊಂದು ಇಂಡಸ್ಟ್ರಿ ನಮ್ಮ ಇಂಡಿಯಾದಲ್ಲಿ ಮಾತ್ರನೇ ಸಖತ್ತು ಗ್ರೋ ಆಗುತ್ತೆ. ಅದು ಯಾವುದು ಅಂದರೆ ಪವರ್ ಇಂಡಸ್ಟ್ರಿ. ನಿಮಗೆಲ್ಲ ಗೊತ್ತೇ ಇದೆ ಪವರ್ ಇಂಡಸ್ಟ್ರಿ ಯಾಕೆ ಜಾಸ್ತಿ ಗ್ರೋ ಆಗುತ್ತೆ ಅಂತ. ನೀವು ಅಮೆರಿಕ, ಯುರೋಪು, ಜಪಾನ್, ಜರ್ಮನಲ್ಲೆಲ್ಲ ನೋಡಿದ್ರೆ ಪವರ್ ಸೆಕ್ಟರ್ ಆಲ್ರೆಡಿ ಗ್ರೋ ಆಗಿರೋ ಇಂಡಸ್ಟ್ರಿಯಲ್ಲಿ. ಯಾಕಂದರೆ ಅಲ್ಲಿ ಮುಂಚಿಂದನೂ ಪವರ್ ಸೆಕ್ಟರ್ ಮೇಲೆ ಡಿಪೆಂಡ್ ಆಗಿದೆ. ಬಟ್ ನಮ್ಮ ಇಂಡಿಯಾದಲ್ಲಿ ಇವಾಗ ನಾವು ಪವರ್ ಕನ್ಸಂಪ್ಷನ್ನ ಜಾಸ್ತಿ ಮಾಡ್ತಾ ಇದ್ದೀವಿ. ನಿಮ್ಮನೆಗೆ ಫ್ರಿಜ್ಜು, ವಾಷಿಂಗ್ ಮಿಷಿನು, ಟಿವಿ ಎಲ್ಲ ಬಂದು ಎಷ್ಟು ದಿವಸ ಆಯಿತು? 3-4 ವರ್ಷ ಆಗಿರ್ಬೋದಾ? ಅಥವಾ ಇನ್ನೂ ಎಷ್ಟೋ ಹಳ್ಳಿಗಳಲ್ಲಿ ಹೋದರೆ ಅಲ್ಲಿ ಪವರೇ ಹೋಗಿಲ್ಲ. ದಿವಸದಲ್ಲಿ 2 ಗಂಟೆ 3 ಗಂಟೆ ಕರೆಂಟ್ ಕೊಟ್ಟರೆ ಹೆಚ್ಚಾಗಿದೆ. ಹೋಗ್ತಾ ಹೋಗ್ತಾ ಇದು ಚೇಂಜ್ ಆಗುತ್ತೆ. ಎಷ್ಟೋ ಹಳ್ಳಿಗಳಲ್ಲಿ ಆಲ್ರೆಡಿ ನಿರಂತರ ಜ್ಯೋತಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದರಿಂದ ನಮ್ಮ ಇಂಡಿಯಾದಲ್ಲಿ ಪವರ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಒಂದು ಮನೆಯಲ್ಲಿ ಯೂಸ್ ಮಾಡೋ ಪವರು ದಿವಸದಿಂದ ದಿವಸಕ್ಕೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೀವೇ 10 ವರ್ಷದಿಂದ ಎಷ್ಟು ಕರೆಂಟ್ ಬಿಲ್ ಕಟ್ತಾ ಇದ್ರಿ, ಇವಾಗ ಎಷ್ಟು ಕರೆಂಟ್ ಬಿಲ್ ಕಟ್ತಾ ಇದ್ದೀರಿ ಅಂತ ಯೋಚನೆ ಮಾಡಿ. ಇದು ಹೋಗ್ತಾ ಹೋಗ್ತಾ ಇನ್ನೂ ಜಾಸ್ತಿ ಆಗುತ್ತೆ, ಡಬಲ್ ಆಗುತ್ತೆ. ಹಾಗಿದ್ರೆ ಇದೇನರ್ಥ ಹೇಳಿ? ಪವರ್ ಇಂಡಸ್ಟ್ರಿ ಗ್ರೋ ಆಗುತ್ತೆ. ಪವರ್ ತಯಾರು ಮಾಡೋ ಕಂಪ್ನಿಗಳೆಲ್ಲ ಗ್ರೋ ಆಗ್ತವೆ. ಈ ತಯಾರು ಮಾಡೋ ಕಂಪ್ನಿಗಳಿಗೆ ಹೆಲ್ಪ್ ಮಾಡೋರೆಲ್ಲೂ ಗ್ರೋ ಆಗ್ತಾರೆ. ಅದೇ ರೀತಿಯೇ ನಾವು ಒಂದು ಕಂಪ್ನಿ ಬಗ್ಗೆ ಸ್ಟಡಿ ಮಾಡಬೇಕಾದ್ರೆ ಈ ಕಂಪ್ನಿ ಜಸ್ಟ್ ಒಂದು ಗ್ರೋಯಿಂಗ್ ಇಂಡಸ್ಟ್ರಿನಲ್ಲಿಲ್ಲ, ಆಲ್ಮೋಸ್ಟ್ ಆಲ್ ಎಲ್ಲ ಗ್ರೋಯಿಂಗ್ ಇಂಡಸ್ಟ್ರಿನಲ್ಲೂ ಕೈ ಆಗ್ತಾ ಇದೆ. ಡೇಟಾ ಸೆಂಟರ್ ಇರ್ಬೋದು, ಕ್ಲೀನ್ ಎನರ್ಜಿ ಇರ್ಬೋದು, ಎನ್ವೈರ್ಮೆಂಟಲ್ ತಲೆ ಕೆಡಿಸ್ಕೊಳೋದಿರ್ಬೋದು, ಸ್ಮಾರ್ಟ್ ಮೀಟರ್ಸ್ ಇರ್ಬೋದು, ಈ ಥರ ಎಲ್ಲ ಇಂಡಸ್ಟ್ರಿನಲ್ಲೂ ಎಕ್ಸ್ಪರ್ಟ್ ಆಗಿದೆ. ಇವತ್ತು ನಾವು ಮಾತಾಡೋಕೆ ಹೋಗ್ತಿರೋದು ಇದೇ ಕಂಪ್ನಿ ಬಗ್ಗೆ. ಈ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ, ನಿಮಗೆ ಈ ಕಂಪ್ನಿ ಬಗ್ಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಸುಮ್ಮನೆ ಅರ್ಧಂಬರ್ಧ ನೋಡಿದ್ರೆ ಏನೂ ಅರ್ಥ ಆಗಲ್ಲ. ಯಾಕಂದರೆ ನೀವು ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ. 500 ರೂಪಾಯಿ 1000 ರೂಪಾಯಿ ದುಡಿಯೋಕ್ಕೆ ಡೈಲಿ 8 ರಿಂದ 9 ಗಂಟೆ ಕೆಲಸ ಮಾಡ್ತೀರಾ. ನಿಮ್ಮ ದುಡ್ಡನ್ನ ಬೆಳೆಸೋಕ್ಕೋಸ್ಕರ ಒಂದು ಸ್ವಲ್ಪ ಟೈಮ್ ಕೊಡೋದ್ರಲ್ಲಿ ತಪ್ಪೇನಿಲ್ಲ. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾವಿವಾಗ ಅನಲೈಸ್ ಮಾಡೋಕೆ ಹೋಗ್ತಿರೋ ಕಂಪ್ನಿ ನೇಮ್ ಬಂದು ಟೆಕ್ನೋ ಎಲೆಕ್ಟ್ರಿಕ್ ಅಂತ. ಈ ಕಂಪ್ನಿ ಸುಮಾರು 40 ವರ್ಷದಿಂದನೂ ಇದೇ ಬಿಸ್ನೆಸ್ ಮಾಡ್ತಾ ಬಂದಿದೆ ಪವರ್ ಸೆಕ್ಟ್ರಲ್ಲಿ. ಒಂದು ಟ್ರಾನ್ಸ್ಮಿಷನ್ನು, ಇನ್ನೊಂದು ಡಿಸ್ಟ್ರಿಬ್ಯೂಷನ್. ಈ ಕಂಪ್ನಿ ಇಲ್ಲಿವರೆಗೂ ಸುಮಾರು 400ಕ್ಕಿಂತ ಜಾಸ್ತಿ ಪ್ರಾಜೆಕ್ಟ್ಗಳನ್ನ ಕಂಪ್ಲೀಟ್ ಮಾಡಿದ್ದಾರೆ ಇಂಡಿಯಾದಲ್ಲಿ ಮತ್ತು ಹೊರದೇಶಗಳಲ್ಲೂ ಕೂಡ. ಇವ್ರ ಹತ್ರ ಟೋಟಲ್ 4 ಥರ ಬಿಸ್ನೆಸ್ ಇದಾವೆ. ಒಂದು EPC, ಫ್ಲೂ ಗ್ಯಾಸ್ ಡೀಸಲ್ಫರೈಸೇಷನ್, 3ನೇದು ಸ್ಮಾರ್ಟ್ ಮೀಟ್ರು, 4ನೇದು ಡೇಟಾ ಸೆಂಟರ್. ಡೇಟಾ ಸೆಂಟರ್ ಕೂಡ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆ ಗೊತ್ತಿದೆ, ಅದ್ರ ಬಗ್ಗೆ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇದಾಗಿ ನಾವು EPC ಬಗ್ಗೆ ತಿಳ್ಕೊಳ್ಳೋಣ. ಇವರು ಈ ಪವರ್ ಕಂಪ್ನಿಗಳಿಗೆ ಯಾವ ಥರ EPC ಹೆಲ್ಪ್ ಮಾಡ್ತಾರೆ ಅಂದರೆ, ನೀವು ನಿಮ್ಮ ಮನೆಗಳಲ್ಲಿ ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತಿದ್ದೀರಾ, ಆ ಎಲೆಕ್ಟ್ರಿಸಿಟಿ ನಿಮಗೆ ಡೈರೆಕ್ಟಾಗಿ ಬರುತ್ತಾ? ಅದು ನಿಮಗೆ ಡೈರೆಕ್ಟಾಗಿ ಬರೋಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ಡೈರೆಕ್ಟಾಗಿ ಬಂದರೆ ಮನೆಯೇ ಶಾರ್ಟ್ ಆಗಿಬಿಡುತ್ತೆ, ಬಿಕಾಸ್ ವೋಲ್ಟೇಜ್ ಅಷ್ಟೊಂದು ಜಾಸ್ತಿ ಇರುತ್ತೆ. ಅದಕ್ಕೇನೆ ಫಸ್ಟ್ ಏನಿರುತ್ತೆ, ಪವರ್ ಜನರೇಷನ್ ಕಂಪ್ನಿ ಇರ್ತವೆ. ಈ ಪವರ್ ಜನರೇಷನ್ ಕಂಪ್ನಿ ಏನು ಮಾಡ್ತವೆ, ಪವರ್ನ ಜನರೇಷನ್ ಮಾಡ್ತವೆ. ಪವರ್ ಜನರೇಷನ್ ಮಾಡಿ ಈ ಪವರ್ನ ಪವರ್ ಗ್ರಿಡ್ಗಳ ಮುಖಾಂತರ ಕಳಿಸ್ತವೆ. ನೀವು ನೋಡಿರ್ತೀರಾ, ಹೊಲಗಳಲ್ಲಿ ಇರ್ತವೆ ಈ ಥರ ದೊಡ್ಡ ದೊಡ್ಡ ಟವರ್ ಥರ ಹಾಕಿ ಅಲ್ಲಿಂದ ಲೈನ್ ಹೋಗಿರುತ್ತಲ್ವಾ, ಅದೇ ಪವರ್ ಗ್ರಿಡ್ ಅಂತ ಕರೀತಾರೆ. ಇನ್ನೊಂದು ಬರುತ್ತೆ ಸಬ್ಸ್ಟೇಷನ್ ಅಂತ. ನೀವು ಇಲ್ಲಿ ವಿಡಿಯೋದಲ್ಲಿ ನೋಡ್ತಿರ್ಬೋದು, ಇದೇ ಸಬ್ಸ್ಟೇಷನ್ನು ನಿಮ್ಮ ಹಳ್ಳಿಗಳಲ್ಲಿ ಇರ್ತವೆ. ಒಂದೊಂದು ಹಳ್ಳಿಗಳಲ್ಲಿ ಇರ್ತವೆ, 10 ಹಳ್ಳಿಗೆ ಒಂದೊಂದು ಸಬ್ಸ್ಟೇಷನ್ ಇರುತ್ತೆ, ಒಂದೊಂದು ತಾಲೂಕಲ್ಲಿ ಸಬ್ಸ್ಟೇಷನ್ ಇರುತ್ತೆ. ಈ ಥರ ಸಬ್ಸ್ಟೇಷನ್ಗಳನ್ನ ನಿರ್ಮಾಣ ಮಾಡಿಕೊಡೋದೇ ಈ ಕಂಪ್ನಿ ಕೆಲಸ. ಇವರು ಮೇನ್ ಎಕ್ಸ್ಪರ್ಟ್ ಆಗಿರೋದು ಈ ಸಬ್ಸ್ಟೇಷನಲ್ಲಿ. ನೀವು ಈ ಚಾರ್ಟಲ್ಲಿ ನೋಡಿ, ಟ್ರಾನ್ಸ್ಮಿಷನ್ ಲೈನು 2023ಕ್ಕಿಂತ ಮುಂಚೆ 80% ಇತ್ತು, ಸಬ್ಸ್ಟೇಷನ್ ಬರೀ 20% ಇತ್ತು. 2023 ಆದಮೇಲೆ ಇವಾಗ ಆಲ್ರೆಡಿ ಕರೆಂಟ್ಲಿ 40% ಸಬ್ಸ್ಟೇಷನ್ ಇದ್ದಾವೆ, ಟ್ರಾನ್ಸ್ಮಿಷನ್ ಲೈನ್ ಬರೀ 60% ಇದ್ದಾವೆ. ಅಂದರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಈ ಸಬ್ಸ್ಟೇಷನ್ಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಯಾಕಂದರೆ ಪ್ರತಿಯೊಂದು ಮನೆಗಳಿಗೂ ಎಲೆಕ್ಟ್ರಿಸಿಟಿ ತಲುಪಿಸ್ಬೇಕಂದ್ರೆ ಡೈರೆಕ್ಟ್ ಗ್ರಿಡ್ಡಿಂದ ತಲುಪಿಸೋಕ್ಕಾಗಲ್ಲ, ಈ ಸಬ್ಸ್ಟೇಷನ್ಗಳು ಬೇಕು. ಇವ್ರೇನು ಮಾಡ್ತಾರೆ, ಆ ಪವರ್ ಗ್ರಿಡ್ಡಿಂದ ಬರೋ ಪವರ್ನ, ವೋಲ್ಟೇಜ್ನ ಕಮ್ಮಿ ಮಾಡಿ ಆ ಊರಿಗೆ ಎಷ್ಟು ಎಲೆಕ್ಟ್ರಿಸಿಟಿ ಬೇಕೋ ಅಷ್ಟು ಮಾತ್ರ ಕಳಿಸಿ, ಉಳಿದಿದ್ದನ್ನು ಮತ್ತೆ ಬೇರೆ ಕಡೆ ಯುಟಿಲೈಸ್ ಮಾಡ್ಕೊತಾರೆ. ಅವಾಗ ಏನಾಗುತ್ತೆ, ಪವರ್ ಲಾಸ್ ಕಮ್ಮಿ ಆಗುತ್ತೆ, ಪವರ್ ಸೇವಿಂಗ್ ಜಾಸ್ತಿ ಆಗುತ್ತೆ. ಇದರಿಂದ ಈ ಡಿಸ್ಕಾಮ್ಗಳಿಗೆ ಸಖತ್ತು ಬೆನಿಫಿಟ್ ಆಗುತ್ತೆ. ಡಿಸ್ಕಾಮ್ ಅಂದರೆ ಬೆಸ್ಕಾಮ್ ಇದ್ದಾವೆ, ಚೆಸ್ಕಾಮ್ ಇದ್ದಾವೆ, ಈ ಥರ ಇದಾವಲ್ವಾ, ಅಂಥ ಕಂಪ್ನಿಗಳಿಗೆ ಬೆನಿಫಿಟ್ ಆಗುತ್ತೆ. ಅದಕ್ಕೆ ಇವಾಗ ಹತ್ರ ಈ ಥರ ಸಬ್ಸ್ಟೇಷನ್ಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಪ್ರತಿಯೊಂದು ಹಳ್ಳಿನಲ್ಲೂ ಕರೆಂಟ್ ಹೋಗ್ಬೇಕಂದ್ರೆ ಸಬ್ಸ್ಟೇಷನ್ಗಳು ಬೇಕೇ ಬೇಕು. ಸಬ್ಸ್ಟೇಷನ್ ಇದ್ರೇ ಹಳ್ಳಿಗಳಲ್ಲಿ ಕರೆಂಟ್ ಹೋಗುತ್ತೆ. ನೀವು ಮುಂಚೆ ನೋಡಿರ್ತೀರ, ಹಳ್ಳಿಗಳಲ್ಲಿ ಯಾಕೆ ಜಾಸ್ತಿ ಕರೆಂಟ್ ತೆಗಿತಿದ್ರು ಅಂದರೆ, ಎಲ್ಲೋ ದೂರ ಇರುತ್ತೆ ಸಬ್ಸ್ಟೇಷನ್ನು, ಅಲ್ಲಿಂದ ಸ್ವಲ್ಪ ಕರೆಂಟ್ ಮಾತ್ರನೇ ಅದಕ್ಕೆ ತಲುಪಿಸೋಕ್ಕಾಗ್ತಿತ್ತು. ದಿವಸದಲ್ಲಿ 2 ಗಂಟೆ 3 ಗಂಟೆ ಈ ಥರ. ಈಗ 10 ಹಳ್ಳಿಗೆ ಒಂದೊಂದು ಸಬ್ಸ್ಟೇಷನ್ ಆದರೆ ಆರಾಮ್ಸೆ ನಿರಂತರ ಜ್ಯೋತಿ ಅಲ್ಲೂ ಸಿಟಿನಲ್ಲಿ ಯಾವ ರೀತಿ ಎಲೆಕ್ಟ್ರಿಸಿಟಿ ಇರುತ್ತೆ, ಸೇಮ್ ಅದೇ ಥರನೇ ಹಳ್ಳಿಗಳಿಗೂ ಕೂಡ ಕೊಡ್ಬೋದು. ಇದೇ ಪ್ಲಾನ್ ಇರೋದು. ಗೌರ್ಮೆಂಟ್ದು ಕೂಡ ಪ್ಲಾನ್ ಇದೆ, 100% ಎಲೆಕ್ಟ್ರಿಫಿಕೇಶನ್ ಮಾಡಬೇಕು, ನಾವು ಇಂಡಿಯಾ ಫುಲ್ 100% ಎಲೆಕ್ಟ್ರಿಫಿಕೇಶನ್ ಮಾಡಬೇಕು ಅಂತ. ಈ ಕಂಪ್ನಿ ನಮ್ಮ ಇಂಡಿಯಾದಲ್ಲಿ ಎಷ್ಟು ಸಬ್ಸ್ಟೇಷನ್ಗಳಿದಾವಲ್ಲ, ನೀವೇನೇನು ಸಬ್ಸ್ಟೇಷನ್ಗಳು ನೋಡಿದ್ದೀರಾ, ಅದರಲ್ಲಿ 50% ಇವ್ರದೇ ಇರುತ್ತೆ. ನಿಮ್ಮ ಹಳ್ಳಿಗಳಲ್ಲಿ ಯಾವ್ದಾನ ಇದ್ರೆ ಹೋಗಿ ಕೇಳಿ, ಅದನ್ನು EPC ಯಾರು ಮಾಡಿದ್ದು ಅಂತ. ಆಲ್ಮೋಸ್ಟ್ ಆಲ್ ಇವರೇ ಇರ್ತಾರೆ. ಬರ್ತಾ ಎಲೆಕ್ಟ್ರಿಫಿಕೇಷನ್ ಜಾಸ್ತಿ ಆಗ್ತಾ ಸಬ್ಸ್ಟೇಷನ್ ಬೇಕಾಗುತ್ತೆ. ಸಬ್ಸ್ಟೇಷನ್ ಮೇನ್ಲಿ ಯಾಕೆ ಬೇಕಾಗುತ್ತೆ ಅಂದರೆ, ಪವರ್ ಕನ್ಸಂಪ್ಷನ್ ಜಾಸ್ತಿ ಆದಾಗ ಸಬ್ಸ್ಟೇಷನ್ ಬೇಕಾಗುತ್ತೆ. ಮುಂಚೆ ಏನಾಗ್ತಿತ್ತು, ಹಳ್ಳಿಗಳಲ್ಲಿ ಅಷ್ಟೊಂದು ಕನ್ಸಂಪ್ಷನ್ ಇರಲಿಲ್ಲ,
ಅವ್ರ ಮನೆಗಳಲ್ಲಿ ಒಂದು ಬಲ್ಪ್ ಲೈಟ್ ಬಿಟ್ಟರೆ ಬೇರೆ ಏನು ಇರ್ತಿರಲಿಲ್ಲ. ಈಗೀಗ ಎಲೆಕ್ಟ್ರಿಕ್ ಐಟಮ್ಗಳು ಜಾಸ್ತಿ ಆಗ್ತಾ ಇದ್ದಾವೆ. ಅಲ್ಲೂ ಫ್ರಿಜ್ಜು ಎಲ್ಲ ತಗೊಂಡು ಇಟ್ಕೊಂಡಿದ್ದಾರೆ. ಪ್ರತಿಯೊಂದಕ್ಕೂ ಎಲೆಕ್ಟ್ರಿಫಿಕೇಶನ್ ಬೇಕೇ ಬೇಕು. ಆಮೇಲೆ ಎಲೆಕ್ಟ್ರಿಕ್ ವೆಹಿಕಲ್ ಫ್ಯೂಚರಲ್ಲಿ ಗ್ರೋ ಆದರೂ ಕೂಡ ಏನಾಗುತ್ತೆ ಹೇಳಿ, ನಂಬರ್ ಆಫ್ ದಿ ಪವರ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಅವಾಗ 100% 24/7 ಎಲೆಕ್ಟ್ರಿಫಿಕೇಶನ್ ಬೇಕೇ ಬೇಕಾ? ಅವಾಗ ಈ ಸಬ್ಸ್ಟೇಷನ್ಗಳದ್ದು ಪಾತ್ರ ಭಾಳ ದೊಡ್ಡದಿರುತ್ತೆ. ಎರಡನೇ ಪ್ರಾಡಕ್ಟ್ ಬಂದ್ಬಿಟ್ಟು ಫ್ಲೂ ಗ್ಯಾಸ್ ಡಿಸಲ್ಫರೈಸೇಷನ್ ಅಂತ. ಅಂದರೆ ನೀವು ನೋಡ್ತಿರ್ತೀರಲ್ಲ, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಲ್ಲಿ ನೀವು ಫ್ಯಾಕ್ಟ್ರಿ ಅಂತ ಗೂಗಲಾಗಿ ಸರ್ಚ್ ಮಾಡಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಅಲ್ಲೇನು ತೋರಿಸುತ್ತೆ, ಆ ಫ್ಯಾಕ್ಟ್ರಿನಲ್ಲಿ ಒಂದು ದೊಡ್ಡದು ಇದಿರುತ್ತೆ, ಎಕ್ಸಾಸ್ಟ್ ಇರುತ್ತೆ. ಆ ಎಕ್ಸಾಸ್ಟಿಂದ ಏನಾಗ್ತಾ ಇರುತ್ತೆ, ಹೊಗೆ ಬರ್ತಾ ಇರುತ್ತೆ. ನೀವು ಗೂಗಲಾಗಿ ಹೊಡೆದ್ರೂ ಬರುತ್ತೆ, ಯೂಟ್ಯೂಬಲ್ಲಿ ಹೊಡೆದ್ರೂ ಬರುತ್ತೆ. ಅದೆಲ್ಲ ಏನು ಮಾಡುತ್ತೆ, ನಮ್ಮ ಪರಿಸರನ ಹಾಳು ಮಾಡುತ್ತೆ. ಅದರಲ್ಲೂ ಕೂಡ ನೀವು ಎಲೆಕ್ಟ್ರಿಸಿಟಿ ಏನು ಯೂಸ್ ಮಾಡ್ತಿದ್ದೀರಲ್ಲ ಈ ಕರೆಂಟ್ಲಿ, ಅದರಲ್ಲಿ 70% ಆಫ್ ದಿ ಎಲೆಕ್ಟ್ರಿಸಿಟಿ ಬಂದ್ಬಿಟ್ಟು ಕೋಲಿಂದ ಬರ್ತಾ ಇದೆ. ಕೋಲ್ನ ಸುಟ್ಟುಬಿಟ್ಟು ಎಲೆಕ್ಟ್ರಿಸಿಟಿ ತಯಾರು ಮಾಡ್ತಾ ಇದ್ದಾರೆ. ಈ ಒಂದ್ಸಲ ಕೋಲ್ ಸುಟ್ಟರೆ ಏನಾಗುತ್ತೆ, ಅದರಿಂದ ಹೊರಗೆ ಬರೋ ವಿಷ ಅನಿಲ ಅಂದರೆ ಸಲ್ಫರ್ ಡೈಆಕ್ಸೈಡ್ ಇಂದ ಪರಿಸರ ಮಾಲಿನ್ಯ ಆಗುತ್ತೆ, ಆಸಿಡ್ ರೈನ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಗೌರ್ಮೆಂಟ್ ಏನು ಮಾಡ್ತಾ ಇದೆ, ಸ್ಟ್ರಿಕ್ಟ್ ರೂಲ್ಸ್ ಮಾಡ್ತಾ ಇದೆ. ಇದರಿಂದ ಹೊರಗೆ ಬರೋ ವಿಷ ಅನಿಲನ ನೀವು ಸ್ಟಾಪ್ ಮಾಡಬೇಕು, ಇದನ್ನ ಡಿಸಲ್ಫರೈಸೇಷನ್ ಮಾಡಬೇಕು. ಆ ಸಲ್ಫರ್ ಡೈಆಕ್ಸೈಡ್ನ ಡಿಸಲ್ಫರ್ ಮಾಡಬೇಕು, ಅದನ್ನ ಕಮ್ಮಿ ಮಾಡಬೇಕು, ಹೊರಗೆ ಬಿಡೋದನ್ನ ಕಮ್ಮಿ ಮಾಡಬೇಕು ಅಂತ ಗೌರ್ಮೆಂಟ್ ಪುಷ್ ಮಾಡ್ತಾ ಇದೆ. ನೀವು ಈ ಚಾರ್ಟಲ್ಲಿ ನೋಡಿ, ಸೆಂಟ್ರಲ್ದು ಟೋಟಲ್ 67 ಗಿಗಾವಾಟ್ಸು ಪವರ್ ಜನರೇಷನ್ ಕಂಪ್ನಿಗಳಿದಾವೆ ಕೋಲಿಂದ ತಯಾರು ಮಾಡೋವು. ಅದರಲ್ಲಿ 3% ಅಷ್ಟೇ ಇನ್ಸ್ಟಾಲ್ ಆಗಿದೆ. ಇನ್ನು 80% ಆಫ್ ದಿ ಫ್ಯಾಕ್ಟ್ರಿಗಳಿಗೆ ಇದಿನ್ನೂ ಇನ್ಸ್ಟಾಲ್ ಮಾಡೇ ಇಲ್ಲ. ಇನ್ನು ಪ್ರೈವೇಟ್ಗೆ ಹೋದರೆ 76 ಗಿಗಾವಾಟು ಟೋಟಲ್ ಪ್ರೈವೇಟ್ ಹತ್ರ ಪವರ್ ಜನರೇಷನ್ ಮಾಡೋ ಪವರ್ ಇದೆ. ಅದರಲ್ಲಿ 31 ಗಿಗಾವಾಟ್ಸ್ದು ಇನ್ನೂ ಅಂಡರ್ ಪ್ರೋಸೆಸ್ ವೇರಿಯಸ್ ಸ್ಟೇಜಲ್ಲಿದೆ, ಬಿಡ್ಡಿಂಗೇ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಅದೇ ಇನ್ನು 11 ಗಿಗಾವಾಟ್ಸ್ಗೆ ಬಿಡ್ಡಿಂಗ್ ಓಪನ್ ಆಗಿದೆ. ಇನ್ನು 25 ಗಿಗಾವಾಟ್ಸ್ಗೆ ಬಿಡ್ಡಿಂಗ್ ಆಲ್ರೆಡಿ ಅಪ್ರೂವ್ ಆಗಿದೆ, ಬಟ್ ಇನ್ನೂ ಅದರಲ್ಲಿ ಇನ್ಸ್ಟಾಲ್ ಆಗಿಲ್ಲ. ಕೇವಲ 6 ಗಿಗಾವಾಟ್ಸಿಗೆ ಅಷ್ಟೇ ಇನ್ಸ್ಟಾಲ್ ಆಗಿದೆ. ಅಂದರೆ ಇನ್ನು 70 ಗಿಗಾವಾಟ್ಸ್ ಅಷ್ಟು ಪವರ್ ಜನರೇಷನ್ ಕಂಪ್ನಿಗಳದ್ದು ಇದು ಡಿಸಲ್ಫರೈಸೇಷನ್ ಇನ್ನೂ ಇನ್ಸ್ಟಾಲೇ ಆಗಿಲ್ಲ. ಅಷ್ಟು ಇನ್ಸ್ಟಾಲ್ ಆಗಬೇಕಾಗಿದೆ. ಇನ್ನು ಸ್ಟೇಟ್ ಗೌರ್ಮೆಂಟಲ್ಲಿ ಒಂದೇ ಒಂದು ಕಂಪ್ನಿಗಳಿಗೂ ಇದು ಇನ್ಸ್ಟಾಲ್ ಆಗಿಲ್ಲ. ಎಲ್ಲ ಕೂಡ ಇನ್ನು ಅಂಡರ್ ಪ್ರೋಸೆಸ್ಸಲ್ಲೇ ಇದ್ದಾವೆ. ಅಂದರೆ ಏನರ್ಥ, ಈ ಇಂಡಸ್ಟ್ರಿ ಗ್ರೋಯಿಂಗ್ ಇಂಡಸ್ಟ್ರಿ. ಬಿಕಾಸ್ ಡಿಸಲ್ಫರೈಸೇಷನ್ ಮಾಡಲೇಬೇಕಲ್ವಾ. ಈಗ ತುಂಬ ಜನ ಹೇಳ್ಬೋದು ಗೌರ್ಮೆಂಟ್ ಚೇಂಜ್ ಆದರೆ ಎಫೆಕ್ಟ್ ಆಗುತ್ತೆ ಅಂತ. ಅಂದರೆ ಯಾವ ಗೌರ್ಮೆಂಟ್ ಬಂದರೂ ಕೂಡ ಪರಿಸರ ಹಾಳು ಮಾಡೋಕ್ಕೆ ಬಿಡುತ್ತಾ? ಮಾಡಲೇಬೇಕು. ಆದರೆ ಇಲ್ಲಿ ಡಿಪೆಂಡ್ ಆಗಿದೆ ಯಾವ ಕಂಪ್ನಿ ಈ ಬಿಡ್ನ ಅನುಭವಿಸ್ತಾನೆ ಅಂತ. ಬಿಕಾಸ್ ಕಾಂಪಿಟೇಟರ್ ಕೂಡ ಇದ್ದಾರೆ, ಇವ್ರಿಗೆ ಕಾಂಪಿಟೇಟರು ಇದ್ದಾರೆ. ಇದರಲ್ಲಿ ಯಾವ ಕಂಪ್ನಿಗೆ ಬಿಡ್ ಸಿಗುತ್ತೆ ಅನ್ನೋದು ಮ್ಯಾಟ್ರ್ ಆಗಿರೋದು. ಬಿಕಾಸ್ ಇವನು ಮುಂಚಿಂದನೂ ಮಾಡ್ಕೊಂಡು ಬಂದಿದ್ದಾನೆ. ಇವನಿಗೆ ಆಲ್ರೆಡಿ NTPC ಕಸ್ಟಮರು. ಸುಮಾರು 40 ವರ್ಷದಿಂದನೂ NTPC ಜೊತೆ ಕೆಲಸ ಮಾಡಿದ್ದಾನೆ. NTPC ಇಂಡಿಯಾಸ್ ಬಿಗ್ಗೆಸ್ಟ್ ಪವರ್ ಜನರೇಷನ್. ನಿಮಗೆ ಗೊತ್ತಿದೆ, ನ್ಯಾಷನಲ್ ಥರ್ಮಲ್ ಪವರ್ ಜನರೇಷನ್ ಯಾರು ಅಂತ ಸರ್ಚ್ ಮಾಡಿ, NTPC ಅಂತ ಸರ್ಚ್ ಮಾಡಿ. NTPCಗೆ ಇವನು ಸುಮಾರು 40 ವರ್ಷದಿಂದನೂ ಕೆಲಸ ಮಾಡ್ಕೊಂಡು ಬಂದಿದ್ದಾನೆ. ಇವನ ಹತ್ರ ಆಲ್ರೆಡಿ ಆಲ್ಮೋಸ್ಟ್ 2,000 ಕೋಟಿ ಹೊರತು ಇದಕ್ಕೆ ಆರ್ಡರ್ ಬುಕ್ ಇದೆ. ಅಂದರೆ ಆರ್ಡರ್ ಸಿಕ್ಕಿದೆ ಆಲ್ರೆಡಿ. DVC ಅಂದರೆ ಗೌರ್ಮೆಂಟ್ ಕಂಪ್ನಿ, ಅವರಿಂದ ಸುಮಾರು 500 ಮೆಗಾವಾಟ್, ಗಿಗಾವಾಟ್ ಅಲ್ಲ ಮೆಗಾವಾಟ್ಗೆ ಇವ್ರಿಗೆ ಕಾಂಟ್ರಾಕ್ಟ್ ಸಿಕ್ಕಿದೆ. ಅದ್ರ ವ್ಯಾಲ್ಯೂ ಬಂದ್ಬಿಟ್ಟು 319 ಕೋಟಿ. ಮತ್ತು ರಾಜಸ್ಥಾನ್ ರಾಜ್ಯ ವಿದ್ಯುತ್ ನಿಗಮ್ ಲಿಮಿಟೆಡ್ ಇವ್ರು ಇದಾರಲ್ವಾ, ಅವ್ರ ಹತ್ರ ಕೂಡ ಇವ್ರು ಆರ್ಡರ್ ವಿನ್ ಮಾಡಿದ್ದಾರೆ. ಅದ್ರ ಹೊರತು ಬಂದ್ಬಿಟ್ಟು 1455 ಕೋಟಿ. ಅಂದರೆ ಇವರು ಆರ್ಡರ್ ವಿನ್ ಮಾಡ್ತಾ ಇದ್ದಾರೆ. ಹೋಗ್ತಾ ಹೋಗ್ತಾ ಇನ್ನೂ ತುಂಬ ಆರ್ಡರ್ಗಳು ಸಿಗೋ ಚಾನ್ಸಸ್ ಇದೆ. ಇದು ಆಲ್ರೆಡಿ ಇವ್ರ ಹತ್ರ ಇರೋ ಆರ್ಡರ್ ಇದು. ಆಲ್ರೆಡಿ ಇದನ್ನು ಆರ್ಡರ್ ಎಕ್ಸಿಕ್ಯೂಷನ್ ಮಾಡಿದ್ರೆ ಸಾಕು, ಇದರಲ್ಲಿ ರೆವಿನ್ಯೂ ಬರುತ್ತೆ. ಬಟ್ ಫ್ಯೂಚರಲ್ಲೂ ಕೂಡ ಆರ್ಡರ್ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಸೆಗ್ಮೆಂಟ್ ಬಂದ್ಬಿಟ್ಟು ಸ್ಮಾರ್ಟ್ ಮೀಟರ್ಸ್. ಫ್ಯೂಚರಲ್ಲಿ ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ಕೊಳೋದು ಕೂಡ ನೀವು ರೀಚಾರ್ಜ್ ಮಾಡ್ಕೊಬೇಕು. ಫ್ಯೂಚರ್ ಏನಲ್ಲ, ಇನ್ನೊಂದು 2-3 ವರ್ಷದಲ್ಲೇ ಬರ್ಬೋದು. ಬಿಕಾಸ್ ಗೌರ್ಮೆಂಟ್ ಇದನ್ನು ಭಾಳ ಪುಷ್ ಮಾಡ್ತಾ ಇದೆ. ಸುಮಾರು 22 ಕೋಟಿ ಸ್ಮಾರ್ಟ್ ಮೀಟರ್ನ ಇನ್ಸ್ಟಾಲ್ ಮಾಡೋಕ್ಕೆ ಆಲ್ರೆಡಿ ಅನುಮತಿ ಕೊಟ್ಟಿದೆ. ಆಲ್ರೆಡಿ 11 ಕೋಟಿ ಸ್ಮಾರ್ಟ್ ಮೀಟರ್ಸ್ ಅವಾರ್ಡೆಡ್ ಆಗಿದೆ. ಅವಾರ್ಡೆಡ್ ಅಂದರೆ ಆಲ್ರೆಡಿ ಬಿಡ್ ಆಗಿದೆ. ಆಲ್ರೆಡಿ 1 ಕೋಟಿ ಸ್ಮಾರ್ಟ್ ಮೀಟರ್ನ ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದಾರೆ. ಈ ಸ್ಮಾರ್ಟ್ ಮೀಟರಿಂದ ಏನು ಉಪಯೋಗ ಅಂದರೆ ಎಲೆಕ್ಟ್ರಿಸಿಟಿ ಲಾಸ್ ಆಗೋದು ಕಮ್ಮಿ ಆಗುತ್ತೆ. ಆಮೇಲೆ ನಿಮಗೆ ಸುಮ್ಮನೆ ಜಾಸ್ತಿ ಕರೆಂಟ್ ಬಂತು, ಕಮ್ಮಿ ಕರೆಂಟ್ ಬಂತು, ಅದೆಲ್ಲನೂ ಕಾಟ ತಪ್ಪಾಗುತ್ತೆ. ಆಮೇಲೆ ನೀವು ಏನು ಯೂಸ್ ಮಾಡಿದ್ದೀರಿ ಅಂತ ಪ್ಯೂರ್ಲಿ ಗೊತ್ತಾಗುತ್ತೆ. ಅದಕ್ಕೆ ಮೊಬೈಲ್ ಆ್ಯಪ್ ಬರುತ್ತೆ. ನೀವು ಆ ಮೊಬೈಲ್ ಆ್ಯಪಿಂದ ಏನೇನು ಯೂಸ್ ಆಗಿದೆ ಅಂತ ಪ್ಯೂರ್ ಡೇಟಾ ಬರುತ್ತೆ. ನಿಮ್ಗೆ ಯಾವ ರೀತಿ ಇಂಟರ್ನೆಟ್ ಕನ್ಸಂಪ್ಷನ್ ಇವತ್ತೆಷ್ಟು MB ಖರ್ಚಾಗಿದೆ ಏನು ಅಂತ ಡೀಟೇಲ್ ಬರುತ್ತಲ್ಲ, ಅದೇ ರೀತಿ ನಿಮಗೆ ಪ್ಯೂರ್ ಡೀಟೇಲ್ ಬರುತ್ತೆ. ನಿಮಗೆ ಗೊತ್ತಾಗ್ಬಿಡುತ್ತೆ. ಸುಮ್ಮನೆ ಯಾಕೆ ಕರೆಂಟ್ ಬಿಲ್ ಜಾಸ್ತಿ ಬಂತು ಅಂತ ನೀವು ಕ್ವಶನ್ ಮಾಡೋದೇ ಬೇಕಾಗಲ್ಲ. ಆಮೇಲೆ ಎಷ್ಟೋ ಕಡೆ ಕರೆಂಟ್ನ ಮಿಸ್ಯೂಸ್ ಮಾಡ್ಕೊತಾರೆ. ಅಂದರೆ ಕರೆಂಟ್ ಬಿಲ್ ಕಟ್ಟಲ್ಲ, ಇವ್ರು ಬಂದು ಕಿತ್ತೋಗ್ತಾರೆ. ಮತ್ತೆ ಏನು ಮಾಡ್ತಾರೆ ಅವರು, ಮತ್ತೆ ಅವರೇ ಹಾಕೊಂತಾರೆ, ಇಲ್ಲ ಹೋಗ್ಬಿಟ್ಟು ಡೈರೆಕ್ಟ್ ಕೊಕ್ಕೆ ಹಾಕೊಂತಾರೆ. ಈ ಥರ ಏನಾಗ್ತಾ ಇದೆ, ಕರೆಂಟ್ ಲಾಸ್ ಆಗ್ತಾ ಇದೆ. ಇದನ್ನೆಲ್ಲ ತಡಿಬೇಕು ಅಂದರೆ ಇವರು ಸ್ಮಾರ್ಟ್ ಮೀಟರ್ನ ಪುಷ್ ಮಾಡಲೇಬೇಕು. ಸ್ಮಾರ್ಟ್ ಮೀಟ್ರ್ ಪುಷ್ ಮಾಡ್ತಾನೆ ಇದ್ದಾರೆ. ಡಿಸ್ಕಾಮ್ಗಳು ಜಾಸ್ತಿ ಮಾಡ್ತಾ ಇದ್ದಾರೆ. ಡಿಸ್ಕಾಮ್ ಅಂದರೆ ಬೆಸ್ಕಾಮು, ಇವ್ರಿಗೆ ಅಲ್ವಾ ಜಾಸ್ತಿ ಲಾಸ್ ಆಗೋದು. ಬಿಕಾಸ್ ಇವರೇ ಕನ್ಸ್ಯೂಮರ್ಸಿಂದ ದುಡ್ಡು ಇಸ್ಕೊಳೋದು. ಈಗ ಇವರೇ ಅದನ್ನು ತಡಿಬೇಕಾಗಿದೆ. ಅದಕ್ಕೆ ಇವರೇ ಜಾಸ್ತಿ ಪುಷ್ ಮಾಡ್ತಾ ಇದ್ದಾರೆ. ಗೌರ್ಮೆಂಟ್ ಹತ್ರ ಹೇಳಿ ಪುಷ್ ಮಾಡ್ತಿರೋದು ಇವರೇ. ಈಗ ಹೋಗ್ತಾ ಇನ್ನೊಂದು 5ರಿಂದ 6 ವರ್ಷದೊಳಗೆ ಪ್ರತಿಯೊಬ್ಬರ ಮನೆಗೂ ಈ ಸ್ಮಾರ್ಟ್ ಮೀಟರ್ ಬಂದಿರುತ್ತೆ. ಈ ಸ್ಮಾರ್ಟ್ ಮೀಟ್ರಲ್ಲಿ ಕೂಡ ಇವ್ರು ಆಲ್ರೆಡಿ ಕಾಲಿಟ್ಟಿದ್ದಾರೆ. ಜಮ್ಮು ಕಾಶ್ಮೀರಲ್ಲಿ ಫೇಸ್ 1 ಫೇಸ್ 2 ಅಂತ ಮಾಡಿದ್ದಾರೆ. ಅದರಲ್ಲಿ ಸುಮಾರು 3.5 ಲಕ್ಷ ಸ್ಮಾರ್ಟ್ ಮೀಟರ್ನ ಇವರೇ ಇನ್ಸ್ಟಾಲ್ ಮಾಡಿದ್ದಾರೆ. ಜಮ್ಮು ಕಾಶ್ಮೀರಲ್ಲಿ ಅಷ್ಟೇ. ಇದಿನ್ನು ಬೇರೆ ಸ್ಟೇಟ್ಗಳಲ್ಲಿ ಬರ್ತಾ ಇದೆ. ಇದು ಸ್ಟೇಟ್ ಗೌರ್ಮೆಂಟಿಗೆ ಸೀಮಿತ ಆಗಿರೋದು. ಬಿಕಾಸ್ ಡಿಸ್ಕಾಮ್ ಬಂದ್ಬಿಟ್ಟು ಸ್ಟೇಟ್ ಗೌರ್ಮೆಂಟ್ ಅಂಡರ್ ಬರ್ತವೆ. ಸ್ಟೇಟ್ ಗೌರ್ಮೆಂಟು ಅದಕ್ಕೆ ಅಲೋ ಮಾಡಬೇಕು ಅವ್ರು ಇನ್ಸ್ಟಾಲ್ ಮಾಡ್ಕೊಳಕ್ಕೆ.
ಬಟ್ ಮಾಡೇ ಮಾಡ್ತಾರೆ, ಬಿಕಾಸ್ ಡಿಸ್ಕಾಮ್ಗಳಿಗೆ ದುಡ್ಡು ಉಳಿಯುತ್ತೆ. ಈ ಡಿಸ್ಕಾಮ್ಗಳಿಗೆ ದುಡ್ಡು ಉಳಿದ್ರೆ ಸ್ಟೇಟ್ ಗೌರ್ಮೆಂಟ್ಗೆ ಉಳಿದಂತಾನೆ. ಸ್ಟೇಟ್ ಗೌರ್ಮೆಂಟ್ ಪುಷ್ ಮಾಡೇ ಮಾಡ್ತಿದ್ದಾವೆ. ಫ್ಯೂಚರಲ್ಲಿ ನೀವು 4 ರಿಂದ 5 ವರ್ಷದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಇರುತ್ತೆ. ಲಾಸ್ಟ್ ಸೆಗ್ಮೆಂಟ್ ಬಂದ್ಬಿಟ್ಟು ಡೇಟಾ ಸೆಂಟರ್. ಡೇಟಾ ಸೆಂಟರ್ ಎಷ್ಟು ಇಂಪಾರ್ಟೆಂಟ್ ಅಂತ ನಾನು ಸಪ್ರೇಟ್ ಒಂದು ವಿಡಿಯೋ ಮಾಡ್ತೀನಿ. ಡೇಟಾ ಸೆಂಟರ್ ಇಂಡಸ್ಟ್ರಿ ಬಗ್ಗೆನೇ ಒಂದು ವಿಡಿಯೋ ಮಾಡ್ತೀನಿ. ಈಗ ಸದ್ಯಕ್ಕೆ ನಾನು ಇಲ್ಲಿ ಮೇಲೆ ಹೇಳ್ಕೊಂಡು ಹೋಗ್ತೀನಿ. ಡೇಟಾ ಸೆಂಟರ್ ಅಂದರೆ ನಿಮಗೆ ಈಗೇನು ಯೂಸ್ ಮಾಡ್ತಿದ್ದೀರಲ್ವಾ, ಈಗ ಯೂಟ್ಯೂಬಲ್ಲಿ ಯೂಸ್ ಮಾಡ್ತಿದ್ದೀರಾ. ಈಗ ಯೂಟ್ಯೂಬಲ್ಲಿ ನೀವೇನೋ ಒಂದು ವಿಡಿಯೋ ನೋಡಿದ್ರಿ, ಈಗ ನಮ್ಮದೇ ವಿಡಿಯೋ ನೋಡ್ತಾ ಇದ್ದೀರಾ. ಈ ವಿಡಿಯೋನ ನೀವು ನಿಮ್ಮೂರಲ್ಲಿ ಕೂತ್ಕೊಂಡು ನೋಡ್ಬೋದು, ಬೆಂಗಳೂರಲ್ಲಿ ಕೂತ್ಕೊಂಡು ನೋಡ್ಬೋದು, ಡೆಲ್ಲಿನಲ್ಲಿ ಕೂತ್ಕೊಂಡು ನೋಡ್ಬೋದು. ಹೆಂಗೆ ಅಂದರೆ ಈಗ ನಾವೇನು ವೀಡಿಯೋ ಮಾಡ್ತೀವಲ್ಲ, ಇದನ್ನು ನಾವು ಹೋಗಿ ಅಪ್ಲೋಡ್ ಮಾಡ್ತೀವಿ. ಎಲ್ಲಿ? ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ. ಯೂಟ್ಯೂಬ್ದು ಒಂದು ಡೇಟಾ ಸೆಂಟರ್ ಇರುತ್ತೆ. ಎಲ್ಲಿರುತ್ತೆ? ನಾರ್ಮಲಿ ಈಗ ಡೇಟಾ ಸೆಂಟರ್ಗಳೆಲ್ಲನೂ ಬೇರೆ ಬೇರೆ ದೇಶದಲ್ಲಿ ಇದ್ದಾವೆ. ನಾವಿಲ್ಲಿ ಅಪ್ಲೋಡ್ ಮಾಡಿರೋ ವಿಡಿಯೋ ಸೀದಾ ಅಲ್ಲೋಗಿ ಸ್ಟೋರೇಜ್ ಆಗುತ್ತೆ. ಗೂಗಲ್ ಡ್ರೈವಲ್ಲಿ ಹೋಗಿ ಸ್ಟೋರೇಜ್ ಆಗುತ್ತೆ. ಯೂಟ್ಯೂಬ್ದು ಸ್ಟೋರೇಜ್ ಇರುತ್ತೆ, ಅಲ್ಲೋಗಿ ಸ್ಟೋರೇಜ್ ಆಗುತ್ತೆ. ಯಾವಾಗ ನಮಗೆ ಬೇಕಾಗುತ್ತೆ ಇಂಟರ್ನೆಟ್ ಸಹಾಯದಿಂದ ಆ ಡೇಟಾನ ನಾವು ಕನ್ಸ್ಯೂಮ್ ಮಾಡ್ಬೋದು, ಅದನ್ನು ಯೂಸ್ ಮಾಡ್ಕೊಬೋದು. ಇದರಿಂದ ಏನಾಗುತ್ತೆ, ನಾವು ಇಲ್ಲಿ ಕೂತ್ಕೊಂಡು ಎಲ್ಲಿ ಬೇಕಿರೋ ಡೇಟಾ ಯೂಸ್ ಮಾಡ್ಬೋದು. ಮುಂಚೆ ಡೇಟಾ ಅಂದರೆ ಏನಾಗ್ತಿತ್ತು, ಒಂದು ಕಂಪ್ಯೂಟರ್ನಲ್ಲಿ ಮಾತ್ರ ಇರ್ತಿತ್ತು. ನಿಮ್ಮ ಮೊಬೈಲಲ್ಲಿರೋ ಫೋಟೋನ ನಾನು ಇಲ್ಲಿ ಕೂತ್ಕೊಂಡು ಹೆಂಗೆ ಯೂಸ್ ಮಾಡೋಕ್ಕೆ ಬರುತ್ತೆ? ಬರಲ್ವಾ? ಅದೇ ನೀವು ಇಲ್ಲಿ ಮೊಬೈಲಲ್ಲಿ ಮನೆಗೆ ಬಿಟ್ಟು ಹೋಗಿರ್ತೀರ. ಮೊಬೈಲ್ ಸ್ಟೋರೇಜಲ್ಲಿ ಡೇಟಾ ಸ್ಟೋರ್ ಆಗಿದೆ, ಯಾವುದೋ ಒಂದು ಮೆಮೊರಿ ಕಾರ್ಡಲ್ಲಿ ಡೇಟಾ ಇದೆ. ಈ ಡೇಟಾನ ನೀವು ಎಲ್ಲ ಊರಿಗೆ ಹೋಗಿರ್ತೀರ, ಅಲ್ಲೋಗಿ ಯೂಸ್ ಮಾಡ್ಬೇಕಂದ್ರೆ ಹೆಂಗೆ ಯೂಸ್ ಮಾಡೋಕ್ಕಾಗತ್ತೆ? ಆಗಲ್ವಾ? ಇದು ಇಂಡಿವಿಜುವಲ್ ಕತೆ ಇದಾಯಿತು. ಅದೇ ಕಂಪ್ನಿಗಳು ಎಲ್ಲನೂ ಕನೆಕ್ಟೆಡ್ ಆಗಿರ್ತಾವಲ್ಲ, ಪ್ರತಿಯೊಂದು ಡೇಟಾನು ಕಂಪ್ನಿಗಳಿಗೆ ಎಲ್ಲನೂ ಸೆಂಟ್ರ್ ವೈಸ್ ಆಗಿರ್ತವೆ. ಈಗ ಯೂಟ್ಯೂಬ್ದೇ ಎಕ್ಸಾಂಪಲ್ ತೊಗೊಂಡೆ, ಅದೇ ರೀತಿ ದೊಡ್ಡ ಕಂಪ್ನಿಗಳಲ್ಲಿ ಪ್ರತಿಯೊಂದು ಡೇಟಾನು ಸೆಂಟ್ರಲೈಸ್ ಆಗಿರಬೇಕು. ಅವಾಗ ಏನಾಗುತ್ತೆ, ಎಲ್ಲರೂ ಯೂಸ್ ಮಾಡ್ಕೊಳಕ್ಕೆ ಹೆಲ್ಪ್ ಆಗುತ್ತೆ. ಇದೇ ಡೇಟಾ ಸೆಂಟರ್. ಈಗ ನೀವು ಆಧಾರ್ ಯೂಸ್ ಮಾಡ್ತಿದ್ದೀರಾ, ನಿಮ್ದು ಆಧಾರ್ ಎಲ್ಲ ಎಲ್ಲಿ ಸ್ಟೋರೇಜ್ ಆಗಿದೆ? ಇದೆಲ್ಲನೂ ಆನ್ಲೈನಲ್ಲಿ ಸ್ಟೋರೇಜ್ ಮಾಡೋಕ್ಕೆ ಡೇಟಾ ಸೆಂಟರ್ಗಳು ಬೇಕು. 2022ರಲ್ಲಿ ನಮ್ಮ ಗೌರ್ಮೆಂಟು ಒಂದು ಬಿಲ್ ಪಾಸ್ ಮಾಡಿದೆ, ಡೇಟಾ ಪ್ರೊಟೆಕ್ಷನ್ ಬಿಲ್ ಅಂತ. ಈ ಬಿಲ್ ಪ್ರಕಾರ ಎಲ್ಲ ಫಾರಿನ್ ಕಂಪ್ನಿಗಳು, ಯೂಟ್ಯೂಬ್ ಕೂಡ ಇರ್ಬೋದು, ಪ್ರತಿಯೊಂದು ಕಂಪ್ನಿಗಳು ಅವ್ರ ಡೇಟಾ ಸ್ಟೋರೇಜ್ನ ಲೋಕಲಿ ಮಾಡಬೇಕಂದ್ರೆ ಇಂಡಿಯಾದಲ್ಲೇ ಮಾಡಬೇಕು. ಯಾಕಂದರೆ ಡೇಟಾ ಸೆಕ್ಯೂರಿಟಿಗೋಸ್ಕರ. ಈಗ ನಾನು ಎಲ್ಲೋ ಅಮೆರಿಕಾದಲ್ಲಿ ಇಟ್ಟಿರ್ತೀನಿ ಅಥವಾ ಎಲ್ಲೋ ಬೇರೆ ಕಡೆ ಇಟ್ಟಿರ್ತೀನಿ, ನನ್ನ ಡೇಟಾನ ನಾನು ಏನೇನು ಯೂಸ್ ಮಾಡ್ತಿದ್ದೀನಿ ಗೂಗಲ್ಗೆಲ್ಲ ಗೊತ್ತಲ್ಲ. ನಾನು ಬೆಳಿಗ್ಗೆ ಎದ್ದು ಯಾವ ಆ್ಯಪ್ ಯೂಸ್ ಮಾಡಿದ್ದೀನಿ, ಏನು ನೋಡಿದ್ದೀನಿ, ಇನ್ಸ್ಟಾಗ್ರಾಮ್ ಎಷ್ಟೊತ್ತು ನೋಡಿದ್ದೀನಿ, ವಾಟ್ಸಪ್ ಎಷ್ಟೊತ್ತು ನೋಡಿದ್ದೀನಿ ಅಂತ ಪ್ರತಿಯೊಂದು ಗೂಗಲಿಗೆ ಗೊತ್ತು. ನನ್ನ ಡೇಟಾನ ತೊಗೊಂಡೋಗ್ಬಿಟ್ಟು ಚೈನಾದವ್ರಿಗೆ ಕೊಟ್ಬಿಟ್ರೆ ಚೈನಾ ಮಿಸ್ಯೂಸ್ ಮಾಡ್ಬೋದು, ಇನ್ನೊಬ್ರಿಗೆ ಮಾರ್ಕೊಳ್ಬೋದು. ಅದಕ್ಕೆ ಗೌರ್ಮೆಂಟು ಡೇಟಾ ಪ್ರೊಟೆಕ್ಷನ್ ಬಿಲ್ ತಗೊಂಬಂದಿದೆ. ಅದನ್ನು ಇಂಡಿಯಾದಲ್ಲೇ ಇರಬೇಕು, ಅದು ಏನು ಲೋಕಲೈಸೇ ಆಗೇ ಇರಬೇಕು ಅಂತ. ಇದರಿಂದ ನಮ್ಮ ಇಂಡಿಯಾದಲ್ಲಿ ಡೇಟಾ ಸೆಂಟರ್ಗಳು ಜಾಸ್ತಿ ಆಗ್ತಾ ಇದ್ದಾವೆ. ಈ ಡೇಟಾ ಸೆಂಟರ್ಗಳನ್ನ ಖುದ್ದು ಕಂಪ್ನಿಗಳೇ ಮಾಡೋಕ್ಕಾಗಲ್ಲ. ಅದಕ್ಕೆ ಯಾರನ್ನ ಒಬ್ಬ ಎಕ್ಸ್ಪರ್ಟ್ ಇರಬೇಕು, ಅವರು ಇವ್ರಿಗೆ ತಯಾರು ಮಾಡಿಕೊಡ್ತಾರೆ, ಕಂಪ್ನಿ ಅದನ್ನು ಯೂಸ್ ಮಾಡ್ಕೊಳುತ್ತೆ. ಈಗ ಸುಮ್ಮನೆ ಒಂದು ಡೇಟಾ ಸೆಂಟರ್ ಇರುತ್ತೆ ಅಂದ್ಕೊಳ್ಳಿ, ನನಗೊಂದು 1000 TBದು ಡೇಟಾ ಸೆಂಟರ್ ಬೇಕಾಗಿದೆ, ನನಗೆ ಸಾಕಾಗಿದೆ 1000 TB. ನನಗೋಸ್ಕರನೇ ಸಪ್ರೇಟ್ ಪ್ಲ್ಯಾಂಟ್ ಹಾಕಿ ಸಪ್ರೇಟ್ ಇದನ್ನು ರೆಡಿ ಮಾಡಿಬಿಟ್ಟು ಮಾಡೋಕ್ಕೆ ಬರಲ್ಲ. ಈಗ ಎಂಟೈರ್ ಒಂದು ಡೇಟಾ ಸೆಂಟರ್ ಎಲ್ಲನೂ ಇರುತ್ತೆ, ಅದರಲ್ಲಿ ನನಗೊಂದು 1000 TB ಜಾಗ ಕೊಡ್ತಾರೆ, ಅದು ನಾನು ಅದನ್ನು ಯೂಸ್ ಮಾಡ್ಕೊಬೋದು. ಇನ್ನು ನಾನೇ ಮಾಡಬೇಕಂದ್ರೆ ಭಾರಿ ಕಷ್ಟ. ಅದನ್ನು ಮೇಂಟೈನ್ ಮಾಡಬೇಕು, ಅದನ್ನು ಕೂಲಾಗಿಡಬೇಕು, ಯಾವಾಗಲೂ ಹೀಟ್ ಆಗಲಿಲ್ದಂಗೆ ನೋಡ್ಕೊಬೇಕು, ಅದಕ್ಕೆ ಜಾಗ ಬೇಕು, ಇಂಥ ಜಾಗನೇ ಅಂತಲೇ ಆಗಿರಬೇಕು. ಇದನ್ನೆಲ್ಲನೂ ನಾನೇ ಖುದ್ದು ಮಾಡೋಕ್ಕಾಗಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ಔಟ್ಸೋರ್ಸ್ ಮಾಡ್ತೀನಿ. ಅದೇ ರೀತಿ ಈ ಕಂಪ್ನಿ ಕೂಡ ಡೇಟಾ ಸೆಂಟರ್ನ ಮಾಡ್ತಾ ಇದೆ. ಡೇಟಾ ಸೆಂಟರ್ ಮಾಡಿಕೊಡುತ್ತೆ. ಈಗ ದೊಡ್ಡ ಕಂಪ್ನಿಗಳಿಗೆ ಡೇಟಾ ಸೆಂಟರ್ ಬೇಕಾದ್ರೆ ಮಾಡುತ್ತೆ, ಇಲ್ಲ ಇವರೇ ಜಾಗ ತಗೊಂಡು ಕೂಡ ಮಾಡ್ತಾ ಇದ್ದಾರೆ. ಆಲ್ರೆಡಿ ಚೆನ್ನೈನಲ್ಲಿ 1300 ಕೋಟಿ ಕ್ಯಾಪೆಕ್ಸ್ ಮಾಡಿದ್ದಾರೆ ಡೇಟಾ ಸೆಂಟರ್ಗೋಸ್ಕರ. ಅದರಲ್ಲಿ 300 ಕೋಟಿ ರೂಪಾಯಿ ಆಲ್ರೆಡಿ ಖರ್ಚು ಮಾಡಿದ್ದಾರೆ. 2026-27 ಅಷ್ಟೊತ್ತಿಗೆ ಇದು ಕಂಪ್ಲೀಟ್ ಆಗುತ್ತೆ. ವೆಸ್ಟ್ ಬೆಂಗಾಲಲ್ಲೂ ಮಾಡಬೇಕಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಇದೇ ರೀತಿ ಬೇರೆ ಕಡೆ ಹೋಗ್ಬೇಕಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಇವ್ರಿಗೆ ನಾನು ಡೇಟಾ ಸೆಂಟ್ರಲ್ಲಿ ನನಗೆ ಯಾಕೆ ಇಂಟ್ರೆಸ್ಟಿಂಗ್ ಅನ್ನಿಸ್ತಾರೆ ಅಂದರೆ, ಇವರು ರೈಲ್ಟೆಲ್ ಇದೆಯಲ್ಲ, ರೈಲ್ಟೆಲ್ ನಿಮಗೆ ಗೊತ್ತಿರುತ್ತೆ ಸ್ಟಾಕ್ ಬಗ್ಗೆ, ರೈಲ್ಟೆಲ್ ಅಂತ. ರೈಲ್ಟೆಲ್ ಕಂಪ್ನಿ ಬಂದ್ಬಿಟ್ಟು ಎನಿಥಿಂಗ್ ಟೆಲಿಕಾಮ್ ರಿಲೇಟೆಡ್ ರೈಲ್ದೇನೇನಿದೆ ಎಲ್ಲನೂ ರೈಲ್ಟೆಲ್ ನೋಡ್ಕೊಳುತ್ತೆ. ಆ ರೈಲ್ಟೆಲ್ ಕಂಪ್ನಿಯಿಂದ ಆರ್ಡರ್ ವಿನ್ ಮಾಡಿದ್ದಾರೆ. ಸುಮಾರು 100 ಎಡ್ಜ್ ಡೇಟಾ ಸೆಂಟರ್ಗಳನ್ನ ತಯಾರು ಮಾಡ್ತಾ ಇದ್ದಾರೆ. ಎಡ್ಜ್ ಡೇಟಾ ಸೆಂಟರ್ ಅಂದರೆ ಇದು ತುಂಬ ಸಣ್ಣದಾಗಿರುತ್ತೆ, ಮತ್ತು ಇದರಿಂದ ಏನು ಉಪಯೋಗ ಆಗುತ್ತೆ ಅಂದರೆ ಲೇಟೆನ್ಸಿ ಕಮ್ಮಿ ಆಗುತ್ತೆ. ಈಗ ನಾನೀಗ ಸರ್ಚ್ ಮಾಡಿದ ತಕ್ಷಣ ಅದು ಅಮೇರಿಕಾಗೆ ಹೋಗಿ ಇಲ್ಲಿ ಬರಬೇಕಂದ್ರೆ ಇಂಟರ್ನೆಟ್ ಸ್ಪೀಡ್ ಜಾಸ್ತಿ ಬೇಕಾಗಿರುತ್ತೆ. ಅದೇ ಲೋಕಲಲ್ಲೇ ಇದೆ ಅಂದರೆ ಲೇಟೆನ್ಸಿ ಕಮ್ಮಿ ಇರುತ್ತೆ. ಅಂದರೆ ನಾನು ಸರ್ಚ್ ಮಾಡಿದ ತಕ್ಷಣ ಪಟ್ಟಂತ ಸಿಗುತ್ತೆ. ನೀವು ಅದಕ್ಕೆ ನೋಡಿರ್ಬೋದು ಈ ಗೌರ್ಮೆಂಟ್ ವೆಬ್ಸೈಟ್ಗಳು ಎಷ್ಟು ಸ್ಲೋ ಇರ್ತವೆ. ಯಾಕಂದರೆ ಅವ್ರದ್ದು ಡೇಟಾ ಸೆಂಟ್ರ್ ವರ್ಸ್ಟ್ ಆಗಿದೆ, ಡೇಟಾ ಸ್ಟೋರೇಜ್ ವರ್ಸ್ಟ್ ಆಗಿದೆ. ಇದನ್ನೆಲ್ಲನೂ ಸರಿ ಮಾಡ್ಕೊಬೇಕಂತಾನೆ ರೈಲ್ಟೆಲ್ಲು ಸುಮಾರು 100 ಎಡ್ಜ್ ಡೇಟಾ ಸೆಂಟ್ರನ್ನ ಇವ್ರ ಹತ್ರ ಮಾಡಿಸ್ಬೇಕಂತಿದೆ. ಎಡ್ಜ್ ಡೇಟಾ ಸೆಂಟರ್ ಬಂದ್ಬಿಟ್ಟು ಅಷ್ಟು ದೊಡ್ಡದಿರಲ್ಲ, ಮೀಡಿಯಮ್ ಆಗಿರುತ್ತೆ. ಎಲ್ಲ ರೈಲ್ವೆ ಡಿಪಾರ್ಟ್ಮೆಂಟ್ ಕೆಲಸನೂ ಕೂಡ ಇದರಲ್ಲೇ ಆಗುತ್ತೆ. ಅದಕ್ಕೆ ಇವ್ರಿಗೆ ಆಲ್ರೆಡಿ ಆರ್ಡರ್ ಸಿಕ್ಕಿದೆ. ಈಗ ಆರ್ಡರ್ ಸಿಕ್ಕಿದೆ ಅಂದರೆ ಇವ್ರಿಗೆ ಗೊತ್ತಿರೋದಕ್ಕೆ ತಾನೇ ಆರ್ಡರ್ ಕೊಟ್ಟಿದ್ದಾರೆ, ಅವರು ಇವ್ರೇನೋ ಮಾಡೋಕ್ಕೆ ತಾನೇ ಆರ್ಡರ್ ಕೊಟ್ಟಿದ್ದಾರೆ. ಅದೇ ರೀತಿ ಇವರು ಫ್ಯೂಚರ್ ಇಂಡಸ್ಟ್ರಿ, ಇದು ಡೇಟಾ ಸೆಂಟರ್ ಅನ್ನೋದು ಫ್ಯೂಚರ್ ಇಂಡಸ್ಟ್ರಿ. ಈ ಬಿಕಾಸ್ ಪ್ರತಿಯೊಂದು ಡೇಟಾನು ಇಂಡಿಯಾದಲ್ಲೇ ಸ್ಟೋರೇಜ್ ಆಗಬೇಕಂದ್ರೆ ಡೇಟಾ ಸೆಂಟರ್ ಬೇಕೇ ಬೇಕು.
ಇದ್ರ ಬಗ್ಗೆ ಸಪ್ರೇಟ್ ಒಂದು ವಿಡಿಯೋ ಮಾಡ್ತೀನಿ, ಡೇಟಾ ಸೆಂಟರ್ ಇಂಡಸ್ಟ್ರಿನಲ್ಲಿ ಯಾರ್ಯಾರು ಇದ್ದಾರೆ ಅಂತ. ಇವ್ರದ್ದು ಒನ್ ಆಫ್ ದಿ ಬಿಸ್ನೆಸ್ ಏನಂದರೆ ಇವ್ರ ಹತ್ರ ಎಲ್ಲ ಥರ ಬಿಸ್ನೆಸ್ ಇದ್ದಾವೆ. ಇದೊಂದು ನನಗೆ ಇಷ್ಟ ಆಯಿತು. ಇವ್ರ ಹತ್ರ ಎಲ್ಲ ಥರ ಬಿಸ್ನೆಸ್ ಇದಾವೆ, ಫ್ಯೂಚರ್ ಬಿಸ್ನೆಸ್ ಇದಾವೆ, ಎಲ್ಲಾನು ಫ್ಯೂಚರ್ ಬಿಸ್ನೆಸ್. ಈ ಕಂಪ್ನಿದು ಮೋಟ್ ಏನಂದರೆ, ನೀವು ನಾರ್ಮಲಿ ಪವರ್ ಜನರೇಷನ್ ಕಂಪ್ನಿಗಳಿದಾವಲ್ಲ, ನೀವು ಪವರ್ ಸೆಕ್ಟ್ರಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ಮೇನ್ ನಮಗೆ ತಲೆನೋವು ಏನಂದರೆ ಅವರು ಹೈ ಡೆಟ್ ಕಂಪ್ನಿಗಳು. ನೀವು ಪವರ್ ಗ್ರಿಡ್ ನೋಡಿರ್ಬೋದು, NTPC ನೋಡಿರ್ಬೋದು, ಅವ್ರ ಹತ್ರ ಎಲ್ಲನೂ ಬುಕ್ಕಲ್ಲಿ ಡೆಟ್ ಜಾಸ್ತಿ ಇರುತ್ತೆ. ಬಟ್ ಈ ಕಂಪ್ನಿದು ಡೆಟ್ ಕಮ್ಮಿ ಇದೆ, ಬಿಕಾಸ್ ಇವರು ಡೈರೆಕ್ಟ್ ಪವರ್ ಜನರೇಷನ್ ಮಾಡಲ್ಲ, ಇವರು ಕಾಂಟ್ರಾಕ್ಟ್ ಮಾಡ್ಕೊಡ್ತಾರೆ ಅವರಿಗೆ. ಇವ್ರಿಗೂ ಪವರ್ ಜನರೇಷನ್ಗೂ ಸಂಬಂಧನೇ ಇಲ್ಲ. ಇವರು ನನಗೆ ಮಾಡ್ಕೊಡ್ತೀನಿ, ನನಗೆ ದುಡ್ಡು ಕೊಡು ಅಂತ ಹೇಳ್ತಾರೆ. ಇದರಿಂದ ಇವ್ರದ್ದು ಕ್ಯಾಶ್ ಫ್ಲೋ ಕೂಡ ಸ್ಟ್ರಾಂಗ್ ಆಗಿದೆ. ಬುಕ್ಕಲ್ಲಿ 1300 ಕೋಟಿ ಕ್ಯಾಶ್ ಇದೆ. ಅದಲ್ಲದೆ ರೀಸೆಂಟಾಗಿ 1200 ಕೋಟಿ ಹೊರತು QIP ಮಾಡಿದ್ದಾರೆ. ನೀವು ಪ್ರಮೋಟ್ರ್ ಹೋಲ್ಡಿಂಗ್ ಕಮ್ಮಿ ಆಗಿದೆ ಅಂತ ಹೋಗಿ ಚೆಕ್ ಮಾಡ್ಬೋದು. ಪ್ರಮೋಟ್ರ್ ಹೋಲ್ಡಿಂಗ್ ಅಲ್ಲಿ ಕಮ್ಮಿ ತೋರಿಸುತ್ತೆ. ಯಾಕಂದರೆ ಇವರು ಸುಮಾರು 1200 ಕೋಟಿ QIP ಮಾಡಿ ಅದನ್ನು ಬಿಸ್ನೆಸ್ಸಲ್ಲಿ ಯೂಸ್ ಮಾಡ್ಕೊತಿದ್ದಾರೆ, ಡೇಟಾ ಸೆಂಟ್ರಿಗೋಸ್ಕರನೇ ಅಂತ ಹೇಳ್ತಾ ಇದ್ದಾರೆ, ಡೇಟಾ ಸೆಂಟರ್ನ ಎಕ್ಸ್ಪಾಂಡ್ ಮಾಡೋಕ್ಕೋಸ್ಕರನೇ ಅಂತ. ಆಮೇಲೆ ನೀವು ಇವ್ರ ಕ್ಲೈಂಟ್ ನೋಡ್ಬೋದು, ಪವರ್ ಗ್ರಿಡ್ ಇರ್ಬೋದು, ಅದಾನಿ ಟ್ರಾನ್ಸ್ಮಿಷನ್ ಇರ್ಬೋದು, NTPC ಇರ್ಬೋದು, ಸ್ಟೆರ್ಲೈಟ್ ಪವರ್ ಇರ್ಬೋದು, DVC ಇರ್ಬೋದು, ಆಲ್ಮೋಸ್ಟ್ ಅಲ್ಲಿ ಇಂಡಿಯಾದಲ್ಲಿರೋ ದೊಡ್ಡ ದೊಡ್ಡ ಪವರ್ ಜನರೇಷನ್ ಕಂಪ್ನಿಗಳೆಲ್ಲನೂ ಇವ್ರ ಕ್ಲೈಂಟೇನೆ. ಇದರಿಂದ ಏನು ಗೊತ್ತಾಗುತ್ತೆ, ಇವರು ರಿಲೇಷನ್ಶಿಪ್ ಚೆನ್ನಾಗಿ ಇಟ್ಕೊಂಡ್ಬಂದಿದ್ದಾರೆ, ಮುಂಚೆಯಿಂದನೂ ಇಟ್ಕೊಂಡ್ಬಂದಿದ್ದಾರೆ. ಈಗ ಇವರು ಸಬ್ಸ್ಟೇಷನ್ ತಯಾರು ಮಾಡಿದ್ದಾರೆ ಅಂದ್ಕೊಳ್ಳಿ, ಆ ಸಬ್ಸ್ಟೇಷನ್ನ ಇವರೇ ಮೇಂಟೈನ್ ಮಾಡ್ತಾರೆ. ಇವ್ರಿಗೆ AMC ಬರುತ್ತೆ, ಅಂದರೆ ರೆವಿನ್ಯೂ ಬರುತ್ತೆ ಮೇಂಟೈನ್ ಮಾಡೋಕ್ಕೋಸ್ಕರ. ಈಗ ಪವರ್ ಗ್ರಿಡ್ ಇವರು ಒಂಥರ ಸಬ್ಸ್ಟೇಷನ್ ರೆಡಿ ಮಾಡಿದಾನೆ, ಪವರ್ ಗ್ರಿಡ್ ಜೊತೆ ಮರ್ಜಾಗಿ ರೆಡಿ ಮಾಡಿದ್ದಾನೆ. ಈಗ ಪವರ್ ಗ್ರಿಡ್ ಬಂದ್ಬಿಟ್ಟು ಇನ್ನೊಬ್ಬ ಯಾರೋ ನಾಳೆ ಬಂದ್ಬಿಟ್ಟು ಮಾಡ್ತೀನಿ ಅಂದ ತಕ್ಷಣ ಅವ್ನಿಗೆ ಹೊಸದಾಗಿ ಕೆಲಸ ಕೊಡೋಕ್ಕಾಗಲ್ಲ. ಬಿಕಾಸ್ ಪವರ್ ಗ್ರಿಡ್ಗೆ ಇದೆಲ್ಲನೂ ಮ್ಯಾನೇಜ್ ಮಾಡ್ಕೊಂಬಂದಿರೋ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಬೇಕು. ನಾಳೆ ಯಾರೋ ಒಬ್ಬ ಬಂದ್ಬಿಟ್ಟು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ, ಪವರಲ್ಲಿ ಹೆಚ್ಚು ಕಡಿಮೆ ಆದರೆ ಏನಾಗುತ್ತೆ ನಿಮಗೆ ಗೊತ್ತಿದೆ. ಏನಾಗುತ್ತೆ, ಒಂದು ಊರೇ ಡೆಸ್ಟ್ರಾಯ್ ಆಗೋಗುತ್ತೆ. ಅದಕ್ಕೆ ಅವ್ರು ಅದನ್ನು ರಿಸ್ಕ್ ತಗೊಳಕ್ಕೆ ಇಷ್ಟಪಡಲ್ಲ. ನೀವು ಇವ್ರದ್ದು ಟೋಟಲ್ ಆರ್ಡರ್ ಬುಕ್ ನೋಡಿರ್ಬೋದು, 9100 ಕೋಟಿ ಇದೆ. 9100 ಕೋಟಿ ಆಲ್ರೆಡಿ ಆರ್ಡರ್ ಇದೆ ಇವ್ರ ಹತ್ರ. ಇದರಿಂದ ಇವ್ರಿಗೆ ಫ್ಯೂಚರಲ್ಲಿ ಆಲ್ರೆಡಿ ಆರ್ಡರ್ ಇದೆ. ನಮ್ಗಂದ್ರೆ ನಾವು ಬೆಳಿಗ್ಗೆ ಅಂಗಡಿ ತೆಗೆದ್ರೆ ಕಸ್ಟಮರ್ ಬರ್ತಾನೆ ಇಲ್ಲ ಅನ್ನೋದು ತಲೆನೋವು. ಬಿಕಾಸ್ ನಮಗೆ ಫ್ಯೂಚರ್ ಗ್ರೋತ್ ಬಗ್ಗೆ ನಮಗೆ ಏನು ಪ್ರಿಡಿಕ್ಷನ್ ಇಲ್ಲ. ಬಟ್ ಇಲ್ಲಿ ಆಲ್ರೆಡಿ ಆರ್ಡರ್ ಬುಕ್ ಇದೆ. ಕೀಪ್ ಆನ್ ಆರ್ಡರ್ ವಿನ್ ಮಾಡ್ತಾ ಇರುತ್ತೆ. ನೀವು ಇನ್ವೆಸ್ಟ್ ಮಾಡೋಕ್ಕೂ ಮುಂಚೆ ಈ ಕಂಪ್ನಿ ಕೀಪ್ ಆನ್ ಆರ್ಡರ್ ವಿನ್ ಮಾಡುತ್ತಾ, ಕ್ವಾರ್ಟರ್ ಎಷ್ಟು ಆರ್ಡರ್ ಬುಕ್ ಜಾಸ್ತಿ ಆಗ್ತಾ ಇದೆ ಅಂತ ಚೆಕ್ ಮಾಡಬೇಕು. ನೆಕ್ಸ್ಟ್ ಪ್ರೈಸಿಂಗ್ ಪವರಿಗೆ ಬಂದರೆ, ಈ ಕಂಪ್ನಿ ಹತ್ರ ಅಷ್ಟೊಂದು ಪ್ರೈಸಿಂಗ್ ಪವರ್ ಇಲ್ಲ. ಯಾಕಂದರೆ ಈ ಕಂಪ್ನಿ ಕಂಪ್ಲೀಟ್ಲಿ ಗೌರ್ಮೆಂಟ್ ಮೇಲೆ ಡಿಪೆಂಡ್ ಆಗಿದೆ. ಗೌರ್ಮೆಂಟ್ ಕೆಲಸ ಅಂದರೆ ನಿಮ್ಗೆ ಗೊತ್ತಿರುತ್ತೆ, ಗೌರ್ಮೆಂಟ್ ಸರಿಯಾಗಿ ಬಿಲ್ನ ರಿಲೀಸ್ ಮಾಡಲ್ಲ, ಲೇಟ್ ಮಾಡುತ್ತೆ, ಡಿಲೇ ಮಾಡುತ್ತೆ, ಇದೆಲ್ಲ ಪ್ರಾಬ್ಲಮ್ ಇದೆ. ಇದೊಂದೇ ಇದರಲ್ಲಿ ಪ್ರಾಬ್ಲಮ್ ಇರೋದು. ಕ್ಯಾಶ್ ಫ್ಲೋಗೆ ತೊಂದರೆ ಆಗ್ಬೋದು. ಕ್ಯಾಶ್ ಫ್ಲೋ ತೊಂದರೆ ಏನಾಗುತ್ತೆ, ಫ್ಯೂಚರ್ ಗ್ರೋತ್ ಫಾಸ್ಟ್ ಆಗಲ್ಲ. ಬಿಕಾಸ್ ದುಡ್ಡಿದ್ದು, ಈಗ ನನಗೆ ಇನ್ನೊಂದು ಬಿಸ್ನೆಸ್ಸಿಂದ ದುಡ್ಡು ಬಂದಿದೆ ಅಂದರೆ ನಾನು ಇದರಿಂದ ತಗೊಂಡು ಇನ್ನೊಂದು ಬಿಸ್ನೆಸ್ಗೆ ಹಾಕ್ತೀನಿ. ಈ ಬಿಸ್ನೆಸ್ಸಿಂದ ಲೇಟಾಗಿ ಬಂತು ಅಂದರೆ ನಾನು ಗ್ರೋ ಮಾಡೋಕ್ಕಾಗಲ್ಲ ಇನ್ನೊಂದು ಬಿಸ್ನೆಸ್ನ, ಮತ್ತು ಸಾಲ ಮಾಡಬೇಕಾಗತ್ತೆ. ಇದೊಂದು ಇದರಲ್ಲಿ ಪ್ರಾಬ್ಲಮ್ ಇದೆ. ಆಮೇಲೆ ಈ ಇಂಡಸ್ಟ್ರಿನಲ್ಲಿ ಕಾಂಪಿಟೇಷನ್ ಜಾಸ್ತಿ ಇದೆ. ಕಾಂಪಿಟೇಷನ್ ಅಷ್ಟು ಮ್ಯಾಟ್ರ್ ಆಗಲ್ಲ, ಬಿಕಾಸ್ ಇಂಡಸ್ಟ್ರಿನೇ ಗ್ರೋ ಆಗ್ತಾ ಇದೆಯಲ್ಲ, ಎಲ್ಲರೂ ಗ್ರೋ ಆಗ್ತಾರೆ. ಇಲ್ಲಿ ಎಕ್ಸ್ಪರ್ಟ್ಗಳು ತುಂಬ ಮುಖ್ಯ ಆಗ್ತಾರೆ. ಇವನ ಹತ್ರ ಆಲ್ರೆಡಿ 40 ವರ್ಷದಿಂದ ಮಾರ್ಕೆಟ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಇವನು ಆರ್ಡರ್ ವಿನ್ ಮಾಡೋ ಚಾನ್ಸ್ ತುಂಬ ಜಾಸ್ತಿ ಇರುತ್ತೆ. ಬಿಕಾಸ್ ಇವನಿಗೆ ಗೊತ್ತಿದೆ ಲೋ ಕಾಸ್ಟಲ್ಲಿ ಯಾವ ರೀತಿ ಪ್ರೊಡ್ಯೂಸ್ ಮಾಡಬೇಕು ಅಂತ. ಈಗ ಹೊಸಬ ಬಂದ್ಬಿಟ್ಟು ನಾನು ಮಾಡ್ತೀನಿ ಅಂದರೆ ಮಾಡೋಕ್ಕೆ ಬರಲ್ಲ. ಲಾಸ್ಟ್ ಬಂದ್ಬಿಟ್ಟು ವ್ಯಾಲ್ಯೂಯೇಷನ್. ನೀವು ಟೆಕ್ನೋ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಕಂಪ್ನಿ ಅಂತ ಸರ್ಚ್ ಮಾಡಿದ್ರೆ ಬರುತ್ತೆ. ಇವಾಗ ಪ್ರೈಸ್ ಬಂದ್ಬಿಟ್ಟು 1700 ಇದೆ, PE 69 ಇದೆ, ತುಂಬ ಜಾಸ್ತಿ ಇದೆ PE. ಯಾಕಂದರೆ ಈ ರೀಸೆಂಟ್ಲಿ ಅವ್ರು ಕಾನ್ಕಾಲಲ್ಲಿ ಹೇಳಿದ್ದಾರೆ, ಅವ್ರದ್ದು ಈಗ ಪ್ರೆಸೆಂಟ್ಲಿ ರೆವಿನ್ಯೂ ಇರೋದು 1600 ಕೋಟಿ. ಇದನ್ನು ನಾವು ನೆಕ್ಸ್ಟ್ ವರ್ಷನೇ 2,500 ಕೋಟಿಗೆ ತಗೊಂಡೋಗ್ತೀವಿ. 2026 ಅಷ್ಟೊತ್ತಿಗೆ ಅದನ್ನು 3,500 ಕೋಟಿಗೆ ತಗೊಂಡೋಗ್ತೀವಿ ಅಂತ. ರೆವಿನ್ಯೂನೇ ತ್ರಿಬಲ್ ಆಗುತ್ತೆ ಅಂತ ಖುದ್ದು ಮ್ಯಾನೇಜ್ಮೆಂಟ್ ಹೇಳ್ತಾ ಇದೆ. ಅದಕ್ಕೇ ಸ್ಟಾಕ್ ಪ್ರೈಸ್ ಸಡನ್ಲಿ ಮೇಲೋಗಿದೆ. ಬಟ್ ಗ್ರೋಯಿಂಗ್ ಇಂಡಸ್ಟ್ರಿ, ನಿಮಗೆ ಈ ಥರ ಇಂಡಸ್ಟ್ರಿನಲ್ಲಿ PE ಜಾಸ್ತಿ ಇದ್ದೇ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಯಾವಾಗನ ಬಿದ್ದಾಗ ಸಡನ್ಲಿ ಎಂಟ್ರಿ ಆಗ್ಬೋದು, ಅಥವಾ ಗ್ರೋತ್ ಇದೆ ಅಲ್ವಾ, ಸ್ವಲ್ಪ ನೋಡ್ಕೊಂಡು ಹೆಚ್ಚು ಕಡಿಮೆ ಎಂಟ್ರಿ ಆಗ್ಬೋದು. ಆಮೇಲೆ ಈ ಕಂಪ್ನಿ ಇಷ್ಟು ದಿವಸ ಎಕ್ಸಿಕ್ಯೂಷನ್ ಮಾಡಿರೋದು ರೆವಿನ್ಯೂ ಎಲ್ಲನೂ ಇವಾಗ ಬರಬೇಕು. ಇಷ್ಟು ದಿವಸ ಬರೀ ಎಕ್ಸಿಕ್ಯೂಷನ್ ಮಾಡಿರುತ್ತೆ, ರೆವಿನ್ಯೂ ಇವಾಗ ಬರಬೇಕು. ಅದಕ್ಕೆ ಈ ಕಂಪ್ನಿ ಗೈಡೆನ್ಸ್ ಕೊಡ್ತಾ ಇದೆ, ಇನ್ನು 2 ವರ್ಷ ಬಿಟ್ಟು ನಮ್ಮದು ರೆವಿನ್ಯೂ 3500 ಕೋಟಿ ಆಗುತ್ತೆ ಅಂತ. ಆಮೇಲೆ ನೀವು ರೀಸೆಂಟಾಗಿ ನೋಡಿರ್ಬೋದು, ಶೇರ್ ಹೋಲ್ಡಿಂಗ್ ಪ್ಯಾಟರ್ನಲ್ಲಿ ಬಂದರೆ ನಾನು ಅವಾಗ ಹೇಳ್ದಂಗೆ ಪ್ರಮೋಟರ್ ಹೋಲ್ಡಿಂಗ್ ಕಮ್ಮಿ ಆಗಿದೆ, 4% ಕಮ್ಮಿ ಆಗಿದೆ. ಅದೆಲ್ಲಿ ಜಾಸ್ತಿ ಆಗಿದೆ, ಇಲ್ಲೇ ನೋಡಿ ನೀವು 5% ಕಮ್ಮಿ ಆಗಿದೆ. ಅದೆಲ್ಲಿ ಜಾಸ್ತಿ ಆಗಿದೆ, FISL ಜಾಸ್ತಿ ಆಗಿದೆ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡಿದ್ದಾರೆ. ಈವನ್ ಮ್ಯೂಚುವಲ್ ಫಂಡ್ ಅವರು ಕೂಡ ಜಾಸ್ತಿ ಮಾಡಿದ್ದಾರೆ. 22% ಇರೋದು 24% ಮಾಡಿದ್ದಾರೆ ಈ ಕ್ವಾರ್ಟ್ರಲ್ಲಿ. ಅದೇ QIP ಅಂದರೆ ಏನು ಮಾಡ್ತಾರೆ, ನಂಬರ್ ಆಫ್ ದ ಶೇರ್ಸ್ನ ಇನ್ಕ್ರೀಸ್ ಮಾಡಿಬಿಟ್ಟು ಹೊಸ ಇನ್ವೆಸ್ಟರ್ಸಿಗೆ ಕೊಟ್ಟು ಅವ್ರು ಕೊಡೋ ದುಡ್ಡಿಂದ ಬಿಸ್ನೆಸ್ ಮಾಡ್ತಾರೆ. ಅದೇ ರೀತಿ ಸುಮಾರು 1200 ಕೋಟಿ ರೂಪಾಯಿ ಇವರು ಬಿಸ್ನೆಸ್ಸಿಂದ ಎತ್ತಿದ್ದಾರೆ. ಅವ್ರಿಗೆ ಕೊಟ್ಟಿರೋ ಶೇರ್ ಪ್ರೈಸ್ ಏನೇ ಬಂದ್ಬಿಟ್ಟು 1438. ಈಗ FISL ಕೊಟ್ಟಿರೋ ಶೇರ್ ಪ್ರೈಸ್ ಬಂದ್ಬಿಟ್ಟು 1438 ಜುಲೈನಲ್ಲಿ. ಈಗ ಆಲ್ರೆಡಿ ಅಕ್ಟೋಬರ್. ಇದು ಬಂದ್ಬಿಟ್ಟು ಗ್ರೋಯಿಂಗ್ ಇಂಡಸ್ಟ್ರಿ. PE ಯಾವಾಗಲೂ ಜಾಸ್ತಿ ಇದ್ದೇ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಈ ಕಂಪ್ನಿ ಏನಾದರೂ ಫ್ಯೂಚರಲ್ಲಿ ಹೇಳ್ದಂಗೆ ಮಾಡಲಿಲ್ಲದ್ರೆ ತೊಂದರೆ ಆಗುತ್ತೆ. ಬಟ್ ಹೇಳ್ದಂಗೆ ಮಾಡುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ. ಯಾಕಂದರೆ ಗ್ರೋಯಿಂಗ್ ಇಂಡಸ್ಟ್ರಿ ಅಲ್ಲ, ಇಂಡಸ್ಟ್ರಿ ಗ್ರೋ ಆಗ್ತಾ ಇದೆ, ಇಂಡಸ್ಟ್ರಿನೇ ಬಿಗ್ ಇದೆ. ನಾಳೆ ಯಾವ ಗೌರ್ಮೆಂಟ್ ಬಂದರೂ ಮ್ಯಾಟ್ರ್ ಆಗಲ್ಲ ಇದು. ನನಗನ್ನಿಸ್ದಂಗೆ ಈ ಕಂಪ್ನಿ ಮಿನಿಮಮ್ ಅಂದರೂ 50 ಟೈಮ್ಸಲ್ಲಿ ಯಾವಾಗಲೂ ಟ್ರೇಡ್ ಆಗೇ ಆಗುತ್ತೆ, ಮುಂದೆನೂ
ಆಗುತ್ತೆ, ಇನ್ನೊಂದು 5 ವರ್ಷದಂತೂ 50 ಟೈಮ್ಸ್ ಟ್ರೇಡ್ ಆಗೇ ಆಗುತ್ತೆ. ರೀಸೆಂಟಾಗಿ ಮ್ಯಾನೇಜ್ಮೆಂಟ್ ಹೇಳಿದ್ದಾರೆ ಅವ್ರದ್ದು ಈ EPS ನಾವು 50 ಮಾಡ್ತೀವಿ ಅಂತ. 50 EPS ಲೆಕ್ಕ ಹಾಕಿದ್ರೆ 50 ಡಿವೈಡೆಡ್ ಬೈ ಕರೆಂಟ್ ಪ್ರೈಸ್ ಏನಿದೆ ಹೇಳಿ 1775 ಇದೆ. 1775 ಡಿವೈಡೆಡ್ ಬೈ 50 ಮಾಡಿದ್ರೆ 35 ಆಗುತ್ತೆ. ಅಂದರೆ ಈ ಕಂಪ್ನಿ ಫ್ಯೂಚರ್ ಅರ್ನಿಂಗ್ಸ್ಗೆ ಇವಾಗ 35p ನಲ್ಲಿ ಟ್ರೇಡ್ ಆಗ್ತಾ ಇದೆ. ದಿಸ್ ಈಸ್ ರೀಸನಬಲ್ ವ್ಯಾಲ್ಯೂಯೇಷನ್ನು. ಆದರೆ ನಾನೇನಾದರೂ ಎಂಟ್ರಿ ಕೊಡೋದಿದ್ರೆ ಇನ್ನೊಂದು ಸ್ವಲ್ಪ ಕರೆಕ್ಷನ್ ಆದಾಗ ಎಂಟ್ರಿ ಕೊಡ್ತೀನಿ, ಯಾಕಂದರೆ ಸೇಫರ್ ಝೋನಲ್ಲಿ ಇರ್ತೀವಿ. ಕರೆಕ್ಷನ್ ಆಗೇ ಆಗುತ್ತೆ, ಇವತ್ತು ಮೇಲೆ ಹೋಗ್ಬೋದು, ನಾಳೆ ಮೇಲೆ ಹೋಗ್ಬೋದು, ಬಟ್ ಯಾವತ್ತನ ಒಂದ್ಸಲ ಮಾರ್ಕೆಟ್ ಕೆಳಗೆ ಬಿದ್ದರೆ ಎಲ್ಲ ಶೇರ್ ಪ್ರೈಸು ಕೆಳಗೆ ಬರಬೇಕು. ಕರೆಕ್ಷನ್ ಆದಾಗ ಎಂಟ್ರಿ ಆಗಬೇಕಂತ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಇದು ಯಾವುದೇ ರೀತಿ ರೆಕಮೆಂಡೇಶನ್ ಅಲ್ಲ. ದಯವಿಟ್ಟು ನಮ್ಮ ವಿಡಿಯೋ ನೋಡಿಕೊಂಡು ಶೇರ್ನ ಬೈ ಸೆಲ್ ಮಾಡಬೇಡಿ. ನಿಮಗೆ ಇಷ್ಟು ಇನ್ಫಾರ್ಮೇಷನ್ ಸಿಕ್ಕಿದೆ, ಮತ್ತೆ ನೀವೇನಾದರೂ ಇನ್ವೆಸ್ಟ್ ಮಾಡಬೇಕಂದ್ರೆ ಇನ್ನೊಂದು ಸ್ವಲ್ಪ ಡೀಪಾಗಿ ಹೋಗಿ ಇನ್ನೊಂದು ಸ್ವಲ್ಪ ಅರ್ಥ ಮಾಡಿಕೊಂಡು ನೀವು ಇನ್ವೆಸ್ಟ್ ಮಾಡ್ಬೋದು. ನಮ್ಮದು ನೋಡಿಕೊಂಡು ಬೈ ಸೆಲ್ ರೆಕಮೆಂಡೇಶನ್ ತೊಗೊಳ್ಬೇಡಿ. ನಾವು ಜಸ್ಟ್ ಇನ್ಫಾರ್ಮೇಷನ್ ಕೊಡೋ ಜವಾಬ್ದಾರಿ ಮಾತ್ರ ನಮ್ಮದು, ಬೈ ಸೆಲ್ ಮಾಡೋ ಜವಾಬ್ದಾರಿ ನಿಮ್ಮದು.